ಸಿಲಿಕಾನ್ ಸಿಟಿಯಲ್ಲಿ ದಿನಕ್ಕೊಂದು ಹೊಸ ವಾಹನ ಸೇವೆಗಳು ಪರಿಚಯವಾಗುತ್ತಿವೆ. ತೈಲ ಅನಿಲವನ್ನು ಬಳಸಿ ಓಡಾಡುವ ವಾಹನಗಳು ಈಗ ಹಳೆಯದಾಗಿವೆ. ಅದಕ್ಕೆಂದೇ ಈಗ ಹೊಸದಾದ ಮತ್ತು ಕಡಿಮೆ ವೆಚ್ಚದಲ್ಲಿ ಈಗ ಆಟೋಗಳನ್ನ ಮಾರ್ಕೆಟ್ಗೆ ಬಿಡಲಾಗಿದೆ. ಯಾವ ಆಟೋಗಳು ಬನ್ನಿ ನಾವು ನೋಡೋಣ. ಹೌದು, ಬೆಂಗಳೂರಿನಲ್ಲಿ ದಿನೇ ದಿನೇ ಮಾಲಿನ್ಯವನ್ನ ತಡೆಗಟ್ಟಲು ಹೊಸ ಆವಿಷ್ಕಾರಗಳನ್ನ ಮಾಡೋದು ಹೊಸದಲ್ಲ. ಪ್ಲಾಸ್ಟಿಕ್ ಬದಲು ಬಟ್ಟೆ ಬ್ಯಾಗ್ಗಳು, ಇಂಧನ ರಹಿತ ವಾಹನಗಳು ಎಲ್ಲ ಈಗಾಗಲೇ ಬಂದು ಆಯ್ತು. ಆದ್ರೆ ಈಗ ಹೊಸದಾಗಿ ಸೋಲಾರ್ ಆಟೋಗಳು ಜಾರಿಗೆ ಬಂದಿವೆ. ಸೋಲಾರ್ ಪವರ್ ಇದ್ರೆ ಸಾಕು, ಈ ಆಟೋಗಳು 110 ಕಿಲೋಮೀಟರ್ ಓಡುತ್ತವೆ. 5 ಗಂಟೆ ಚಾರ್ಜ್ ಮಾಡಿದ್ರೆ ಇದಕ್ಕೆ ಪೆಟ್ರೋಲ್ ಹಾಕೋ ಅಗತ್ಯನೇ ಇಲ್ಲ. RJMS ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಂಪನಿಯಿಂದ ಮಾಲಿನ್ಯಕ್ಕೆ ಪರಿಹಾರ ಕೊಂಡುಕೊಳ್ಳೋಕೆ ಅಂತ ಈ ಪರಿಸರ ಸ್ನೇಹಿ ಆಟೋವನ್ನ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ. ಇವಾಗ ಸದ್ಯ 9 ಆಟೋ 3 ಸಿಟಿಯಲ್ಲಿ 90 ದಿವಸ ಓಡಿಸಿದ್ವಿ. ಅದು ಪೈಲಟ್ ಪ್ರಾಜೆಕ್ಟ್. ಎಲ್ಲ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ಒಂದು ಚಾರ್ಜ್ ಅಲ್ಲಿ ಅರೌಂಡ್ 80 ಕಿಲೋಮೀಟರ್ ಹೋಗ್ತಾ ಇದೆ. ಡ್ರೈವರ್ಗಳಿಗೆ ದಿವಸದಲ್ಲಿ ಒಂದು 300 ರೂಪಾಯಿ ಸೇವ್ ಆಗುತ್ತೆ ಅಡಿಷನಲ್. ಇವಾಗ ಸದ್ಯ ಚಾರ್ಜಿಂಗ್ ನಾವು ಸೋಲಾರ್ ರೂಫ್ ಟಾಪ್ ಚಾರ್ಜರ್ ಹಾಕ್ಬಿಟ್ಟು ಶಾಪಿಂಗ್ ಸ್ಟೇಷನ್ ಮಾಡೋಣ ಅಂತ ಇದ್ದೀವಿ. ಅಂದ್ರೆ ಇವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ ತುಂಬಾ ಬಂದಿದೆ. ಈಗಾಗಲೇ 9 ಆಟೋಗಳನ್ನ ಮಾರುಕಟ್ಟೆಗೆ ಬಿಡಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆಯಂತೆ. ಅಷ್ಟೇ ಮಾತ್ರವಲ್ಲ, ಈ ಆಟೋ ಸದ್ದಿಲ್ಲದೆ ಚಲಿಸುತ್ತಿದೆ. ಆ ಮೂಲಕ ಶಬ್ದ ಮಾಲಿನ್ಯಕ್ಕೂ ಬ್ರೇಕ್ ಹಾಕಿದೆ. ಈ ವಾಹನದಲ್ಲಿ ಇತರ ಆಟೋಗಳಲ್ಲಿರುವ ಎಂಜಿನ್, ಗ್ಯಾಸ್ ಇವುಗಳನ್ನೆಲ್ಲ ತೆಗೆದು ಹೊಸದಾಗಿ ಎಲೆಕ್ಟ್ರಿಕ್ ಆಟೋಕ್ಕೆ ಕಂಟ್ರೋಲರ್ ಮೋಟಾರ್ ಅನ್ನ ಅಳವಡಿಸಲಾಗಿದೆ. ಕಿಲೋಮೀಟರ್ಗೆ 2 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಬಿದ್ರೆ ಪ್ರಯಾಣಿಕರಿಗೆ ಮಾತ್ರ ದರ ಇನ್ನು ಮಾಮೂಲಿ ಆಟೋದಂತೆಯೇ. ಮುಂದಿನ ದಿನಗಳಲ್ಲಿ ರಿಯಾಯಿತಿ ಮಾಡುವ ಯೋಜನೆ ಕೂಡ ಇದೆಯಂತೆ. 6 ತಿಂಗಳ ಮುಂಚೆ ನಮ್ಗೆ ಗವರ್ಮೆಂಟ್ ಪರ್ಮಿಷನ್ ಸಿಕ್ಕು. ನಾವು ಡೆಲ್ಲಿ, ನಾಗ್ಪುರ್, ಬೆಂಗಳೂರು ಪೈಲಟ್ 3 ತಿಂಗಳ ಪೈಲಟ್ ಪ್ರಾಜೆಕ್ಟ್ ಮಾಡಿ ಇಟ್ಸ್ ನಾವ್ ಆನ್ ದಿ ಪೊಸಿಷನ್ ಟು ರನ್ ಆನ್ ದಿ ರೋಡ್. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಏನಕ್ಕೆ ಇದರಲ್ಲಿ ಆಟೋ ಡ್ರೈವರ್ಗೆ ತುಂಬಾ ಬೆನಿಫಿಟ್ ಇದೆ. ಏನಕ್ಕೆ ಮೇಂಟೆನೆನ್ಸ್ ಇರಲ್ಲ. ನಾರ್ಮಲ್ ಆಟೋಲ್ಲಿ ಏನಾಗುತ್ತೆ, ಅವ್ರಿಗೆ 2 ತಿಂಗಳು 3 ತಿಂಗಳು ಇಂಜಿನ್ ಕೆಲಸ ಬಂದ್ಬಿಡುತ್ತೆ. ಪ್ಲಸ್ ಒಂದಿನ ವೇಸ್ಟ್ ಮಾಡಿ ಅವ್ರು ರೆಡಿ ಮಾಡಬೇಕು. ಪ್ಲಸ್ ವಾರ್ ಹೋಗ್ತಾ ಇರುತ್ತೆ, ಬ್ರೇಕ್ ವಾರ್ ಹೋಗ್ತಾ ಇರುತ್ತೆ. ಆಮೇಲೆ ಅದರಲ್ಲಿ ಮೈಲೇಜ್ ಡಿಪೆಂಡ್ ಅಪಾನ್ ದ ಕಂಡೀಷನ್ ಆಫ್ ದಿ ಇಂಜನ್. ಈಗ ಒಂದೊಂದು ಟೈಮ್ ಒಂದೊಂದು ತರ ಮೈಲೇಜ್ ಬರುತ್ತೆ. ಇದರಲ್ಲಿ ಆ ತರ ಇಲ್ಲ. ನೀವು ಚಾರ್ಜ್ ಮಾಡಿದ್ರೆ ಮೇಂಟೆನೆನ್ಸ್ ಇಲ್ಲ. ಇದರಲ್ಲಿ ಕ್ಲಚ್ ವೈರ್ ಇಲ್ಲ, ಗೇರ್ ವೈರ್ ಇಲ್ಲ. ಎಕ್ಸ್ಲೇಟ್ ಕೊಟ್ರೆ ಮುಂದೆ ಹೋಗುತ್ತೆ, ಎಕ್ಸ್ಲೇಟ್ ಬಿಟ್ರೆ ನಿಂತ್ಕೊಳ್ಳುತ್ತೆ. ನಗರದಲ್ಲಿ ಪ್ರತಿದಿನ ವಾತಾವರಣ ಹದಗೆಡ್ತಿದೆ. ಆದ್ರೆ ಇಂತಹ ಪರಿಸರ ಸ್ನೇಹಿ ವಾಹನಗಳು ಹೆಚ್ಚು ಮಾರುಕಟ್ಟೆಗೆ ಬಂದ್ರೆ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಲು ಸಾಧ್ಯವಾಗುತ್ತೆ. ಮಾತ್ರವಲ್ಲದೆ ಮುಗಿದು ಹೋಗುವ ಇಂಧನಗಳ ಹೆಚ್ಚಾದ ಬೆಲೆಯಿಂದ ತತ್ತರಿಸಿದ ಜನರಿಗೆ ಪರಿಸರ ಸ್ನೇಹಿ ಸೋಲಾರ್ ವಾಹನಗಳು ಉಪಯೋಗವಾಗಲಿವೆ. ಇನ್ನು ಆಟೋ ಮಾತ್ರವಲ್ಲದೆ ಬಸ್ಸು, ಕಾರುಗಳನ್ನು ಕೂಡ ಓಡಿಸಬಹುದಂತೆ. ಮುಂದಿನ ದಿನಗಳಲ್ಲಿ 3 ಕಿಲೋಮೀಟರ್ಗೆ 1 ಚಾರ್ಜಿಂಗ್ ಸ್ಟೇಷನ್ ಅನ್ನ ತೆರೆಯುವ ಉದ್ದೇಶವಿದೆಯಂತೆ. ಒಟ್ಟಿನಲ್ಲಿ ಅದೇನೇ ಇರಲಿ, ಕೇಂದ್ರ ಸರ್ಕಾರದಿಂದ ಸೋಲಾರ್ ಆಟೋ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಆಟೋಗಳು ನಗರದಾದ್ಯಂತ ಸಂಚಾರ ಮಾಡಲಿ. ಕ್ಯಾಮರಾಮನ್ ಶ್ರೀಧರ್ ಜೊತೆ ಸ್ವಪ್ನ ಮಡಪಾಡಿ, ಜನಶ್ ನ್ಯೂಸ್.